ನಾನಿವತ್ತು ಐ ರೆಸ್ಪೆಕ್ಟ್ ಜನ ನನ್ನ ಇಷ್ಟಪಡೋದು ನಿಮ್ಮದು ಕ್ಯಾರೆಕ್ಟರ್ ಇಷ್ಟಪಟ್ವಿ, ತಂದೆಗೆ ತಕ್ಕ ಮಗ, ಒಂದು ಫಿಲ್ಮ್ ಆ್ಯಕ್ಟರ್ ಮಗ ಆದ್ರೂ ಹಿಂಗಿರ್ಬೋದು ಅನ್ನೋದು ಒಂದು 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 ಇದು ಕೊಟ್ಟಿದ್ದಾರೆ ನನಗೆ. ಸೊ ಅದನ್ನು ಐ ಬಿ ಲೈಕ್ ಓಕೆ, ಟೇಕ್ ಇಟ್ ಆ್ಯಸ್ ಅ ಪಾಸಿಟಿವ್. ಇದು ಬರೀ ನಾನು ಹೋಗ್ಬಿಟ್ಟು ಕಿರ್ಚಾಡಿ ಇಲ್ಲ ಗುದ್ದಾಡಿ ಇಲ್ಲ ಏನೋ ಮಾಡಿಬಿಡಿದ್ರೇ ದೊಡ್ಡ ಇದಂತಲ್ಲ. ಆಟ ಅಂದಮೇಲೆ ಎಲ್ಲ 11 ಪ್ಲೇಯರ್ಸ್ ಇರ್ತಾರೆ ಟೀಮಲ್ಲಿ. ಒಂದು ಕ್ರಿಕೆಟ್ ಟೀಮಲ್ಲಿ 11 ಪ್ಲೇಯರ್ಸ್ ಇರ್ತಾರೆ. ಒಬ್ಬ ಬೌಲಿಂಗ್ ಇರ್ತಾನೆ, ಒಬ್ಬ ಬ್ಯಾಟ್ಸ್ಮನ್ ಇರ್ತಾರೆ, ಕೀಪರ್ ಇರ್ತಾನೆ. ಸೊ ಅದರಲ್ಲೂ ಬಿಗ್ ಬಾಸಲ್ಲೂ ಅಷ್ಟೇ, ಒಬ್ಬರು ಸ್ವಲ್ಪ ಲೌಡೋಗಿ ಇರ್ತಾರೆ, ಅದು ನ್ಯಾಚುರಲಾಗಿರ್ತಾರೆ. ಒಬ್ಬರು ಗತ್ತನ್ನು ಕ್ಯಾರಿ ಮಾಡ್ತಾರೆ, ಒಬ್ಬರು ತುಂಬ ನಂತರ ಇರ್ತಾರೆ, ಸೈಲೆಂಟಾಗಿರ್ಬೋದು, ಇಲ್ಲ ಇದಾಗಿರ್ಬೋದು. ಒಬ್ಬರು ಒಂದು ಚಾಣಕ್ಷತೆ ಇರುತ್ತೆ. ಅದೇ ಅಲ್ವಾ ಆಟ ಅನ್ನೋದು. ಸೊ ಐ ಥಿಂಕ್ ಆಲ್ ಎಲ್ಲ ಸ್ಪರ್ಧಿಗಳು ನೋಡಿದಾಗ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ. ಸೊ ಸರ್, ಬಿಗ್ ಬಾಸಲ್ಲಿ ಒಂದು ಬಾಯ್ ಜೋರು ಇರಬೇಕು, ಇಲ್ಲಾಂದರೆ ಒಂದು ಬನಿಯನು, ಒಂದು ನಾರ್ಮಲಾಗೆ ಬಟ್ಟೆ ಹಾಕ್ಕೊಂಡಿರಬೇಕು. ಇದು ಮೇನ್ ಕ್ಯಾರೆಕ್ಟರ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನು? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಬನಿಯನ್ನು ಮತ್ತು ಇದು ಚಡ್ಡಿ ಹಾಕ್ಕೊಂಡು ಇಲ್ಲ ಜೋರಾಗಿ ಆ ಥರ ಏನಿಲ್ಲ. ಐ ಥಿಂಕ್ ಇವಾಗ ಮೊನ್ನೆ ಗಿಲ್ಲಿ ಅವರು ಗೆದ್ದಿದ್ದು ವಿ ಶುಡ್ ರೆಸ್ಪೆಕ್ಟ್ ಇದು. ಯಾಕಂದರೆ ನಾನು ಗಿಲ್ಲಿ ಅವ್ರನ್ನ ಮುಂಚೆನೇ ಮೀಟ್ ಮಾಡಿದ್ದೀನಿ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ. ಅಂದರೆ ಫಂಕ್ಷನ್ಸಲ್ಲಿ ಆಗಿರ್ಬೋದು. ಸೊ ಅವ್ರದ್ದು ಒಂದು ಡ್ರೀಮ್ ಇರುತ್ತಲ್ಲ ಮೇಡಮ್, ಅವರು ಕಷ್ಟಪಟ್ಟು ಬಂದಿರೋದು, ಅವ್ರು ಸುಮ್ಮನೆ ಯಾರೂ ಬಂದಿಲ್ಲ. ಇವಾಗ ನಾನು ಹೇಳ್ತಾಯಿದ್ದೀನಿ, ಒಬ್ಬ ಫಿಲ್ಮ್ ಆ್ಯಕ್ಟರ್ ಮಗ ಆಗಿ ಒಂದು 16-17 ವರ್ಷ ಚಿತ್ರರಂಗದಲ್ಲಿದ್ದು ಕಷ್ಟಪಟ್ಟು ನಮ್ಮಪ್ಪ ಒಂದಿನೂ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಮನೆ ಬಾಗಿಲು ಹೋಗಲಿಲ್ಲ. ನಿಂದು ಅಪ್ಪ, ನೀನು ಮಾಡು, ನೀನು ಚೆನ್ನಾಗಿ ಮಾಡು ಅಷ್ಟೇ. ನಾನು ಹೋಗ್ಬಿಟ್ಟು ಫೋಟೋ ತೊಗೊಂಡು ನಮಗೆ ಚಾನ್ಸ್ ಕೊಡು ಅಂತ ಲೈಫಲ್ಲಿ ನಾನು ಮಾಡೋಕ್ಕೂ ಆಗಲ್ಲ. ಅದು ನೀನು ಮಾಡು. ಸೊ ಅವರೂ ಅಷ್ಟೇ. ಇವಾಗ ಯಾರು ಗೆದ್ದಿದ್ದಾರೆ, ಹನುಮಂತು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಐ ಥಿಂಕ್ ಅದ ಇಲ್ಲ ಸಿಂಪತಿ ಅಂತ ಯಾರು ಅಷ್ಟು ಈಸಿಯಾಗಿ ಹಂಗೆ ಹೇಳೋಕ್ಕೆ ಆಗಲ್ಲ ಮೇಡಮ್. ಬಿಕಾಸ್ ಅದು ತಪ್ಪಾಗುತ್ತೆ. ಸಿಂಪತಿಯಿಂದ ಗೆದ್ಬಿಟ್ರು, ಇಲ್ಲ ಇವರು ಯಾರಿಂದನೂ ಗೆದ್ಬಿಟ್ರು, ಇಲ್ಲ ಹನುಮಂತ, ಇಲ್ಲ ಟ್ಯಾಲೆಂಟು ಎಂಟರ್ಟೈನ್ ಮಾಡಿದ್ರು. ಇವಾಗ ನೀವೇನಕ್ಕೆ ಟಿ ವಿ ಆನ್ ಮಾಡಿ ನೋಡಿದೆ? ಎಂಟರ್ಟೈನ್ಮೆಂಟು. ಹಿ ವಾಸ್ ಎಂಟರ್ಟೈನಿಂಗ್. ವೆದರ್ ಇಟ್ಸ್ ಕಾಮಿಡಿ ಆಗಿರ್ಬೋದು, ಇಲ್ಲ ಅವ್ನು ಇರೋದೇ ರೀತಿ ಆ ಥರ ಇರ್ಬೋದು, ಇಲ್ಲ ಶೋಗೆ ಒಂದು ಇದಾಗಿರ್ಬೋದು. ಯಾರಿಗೂ ಒಂದು ಮನ್ಸು ನೋಯಿಸ್ಬೇಕು, ಇಲ್ಲ ಜನರಿಗೆ ಏನಾದರೂ ಒಂದು ಕೆಟ್ಟ ಸಂದೇಶ ಕೊಡಬೇಕಂದ್ರೆ ಬಿಗ್ ಬಾಸ್ ಅವರೇ ತೆಗೆದುಬಿಡ್ತಿದ್ರಲ್ಲ. ಸೊ ಆ ಥರ ಏನು ಮಾಡಿಲ್ಲ. ಯಪ್ಪ ಹಿಂಗಿರಬೇಕು, ಹಂಗಿದ್ದಿದ್ದು ಗೆದ್ಕೊಂಬಂದಿದ್ದು. ಐ ಥಿಂಕ್ ಇವಾಗ ಅವರು ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಅವ್ರು ಹೋಗಿದ್ದ ಕಡೆ ಜನ ಮಾತಾಡ್ಸೋದಾಗಿರ್ಬೋದು. ಸೊ ಅದೂ ಇಟ್ಸ್ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೋದು, ಅವ್ರ ತಾಯಿ ಎಷ್ಟು ಪೂಜೆ ಮಾಡಿರ್ಬೇಕು ನನ್ನ ಮಗ ಗೆಲ್ಲಿ ಅಂತ. ಸೊ ಅದನ್ನೆಲ್ಲ ನಾವು ಮರಿಬಾರ್ದು. ಏನೋ ಒಂದಷ್ಟು ಜನ ಏನೋ ಹೇಳ್ಬಿಡ್ತಾರೆ ಇದು ಅಂದರೆ, ಐ ಥಿಂಕ್ ವಿ ಶುಡಂಟ್ ಬಿಲೀವ್ ಇನ್ ಆಲ್ ದಟ್ ಮೇಡಮ್. ಯಾಕಂದರೆ ಎಲ್ಲರೂ ಅವ್ರು ಬಂದಿದ್ದು ಇದೆಯಲ್ಲ, ನಾಟ್ ಈಸಿ. ಒಂದು ಬಿಗ್ ಬಾಸ್ ವಿನ್ನರ್ ಆಗಿರ್ಬೋದು, ದೊಡ್ಡ ಸ್ಟಾರ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಹುಡುಗ ಇರಲಿಲ್ಲ, ಫಿಲ್ಮ್ ಆ್ಯಕ್ಟರ್ ಒಬ್ಬ ಮಗ ಆಗಿರ್ಬೋದು. ಇವಾಗ ನಮ್ಮನ್ನು ನೋಡಿದ್ರೆ ಅವ್ರಿಗೇನು ಕಮ್ಮಿನಪ್ಪ, ಫಿಲ್ಮ್ ಆ್ಯಕ್ಟರ್ ಮಗ ಇದು. ಬಟ್ ನಮಗೆ ಗೊತ್ತು ಆ ಸ್ಟ್ರಗಲ್ ಹೆಂಗಿದೆ ಅಂತ. ಹೌ ಮಚ್ ವಿ ಸ್ಟ್ರಗಲ್ ಫಾರ್ ದಟ್ ಒಂದು ಪೇಮೆಂಟ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಒಂದು ಸಕ್ಸಸ್ಗಾಗಿರ್ಬೋದು, ಒಂದು ಅಪ್ಸ್ ಆ್ಯಂಡ್ ಡೌನ್ಸು ಲೈಫಲ್ಲಿ ಆಗಿರ್ಬೋದು. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟ್ರಗಲ್. ಸೊ ಐ ಥಿಂಕ್ ಯಾರ್ಯಾರು ಗೆದ್ದಿದ್ದಾರೋ, ಯಾರ್ಯಾರು ಫೈನಲ್ಸಿಗೆ ಬಂದಿದ್ದಾರೆ, ಐ ಥಿಂಕ್ ಆಲ್ ಡಿಸರ್ವಿಂಗ್. ಇವಾಗ ನಾನು 55 ದಿನ ಆಯ್ತು ಅಂದರೆ ನಂದು ಅದು ಒಂದು 55 ಡೇಸ್ ದೇವ್ರು ನನಗೆ ಕೊಟ್ಟಿರೋದು ನನ್ನ ಜಾಗ. 55 ದಿನ ಜನ ಆಶೀರ್ವಾದ ಮಾಡಿರಲ್ಲ, 55 ದಿನ ನಂಗೆ ಆ ವೋಟ್ಸ್ ಆಚೆ ಬಂದು ನೋಡಿದಾಗ ಖುಷಿಯಾಗ್ಬಿಟ್ಟೆ. ಇಷ್ಟು ಜನ ನನಗೆ ವೋಟ್ ಮಾಡಿದಾರ, ಇಷ್ಟು ಕಮೆಂಟ್ಸು, ಇಷ್ಟೊಂದು ಫಾಲೋವರ್ಸು. ನಾವೇ ಲೈಕಪ್ಪ, ಏನು ಬ್ಲೆಸ್ಸಿಂಗಪ್ಪ ಇದು, ಬ್ಯೂಟಿಫುಲ್ ಅಚೀವ್ಮೆಂಟ್. ಅವ್ರು ಗೆದ್ದಿರೋದು ಅದು ಅವ್ರ ಅಚೀವ್ಮೆಂಟು. ಯಾರೂ ಸೋಲಕ್ಕಂತ ಹೋಗಲ್ವಲ್ಲ, ಬಿಗ್ ಬಾಸ್ಗೆ ಸೋಲ್ಬೇಕಂತ ಹೋಗಲ್ಲ, ಗೆಲ್ಲಬೇಕಂತಲೇ ಹೋಗ್ತಾರೆ. ಕೆಲವೊಂದು ಒಂದು ರೂಟಲ್ಲಿರ್ತಾರೆ, ಕೆಲವೊಬ್ಬರು ಒಂದು ರೂಟಲ್ಲಿರ್ತಾರೆ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಸಕ್ಸಸ್ ಅನ್ನೋದಿದೆಯಲ್ಲ. ಅದು ಸುಮ್ಮನೆ ನಾವು ಕಮೆಂಟ್ ಮಾಡೋದು ಅದು ತುಂಬ ಈಸಿ. ಬಟ್ ಆಯಪ್ಪನೂ ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು ಇದಕ್ಕಿಂತ ಮುಂಚೆ. ಆ 100 ಡೇಸ್ ಮನೆಯಲ್ಲಿದ್ದು ಏನು ಕಷ್ಟಪಟ್ಟಿರಬೇಕು, ಅವರು ಫ್ಯಾಮಿಲಿ ಎಷ್ಟು ಇದು ಮಾಡಿರಬೇಕು. ಯಾವುದೋ ಹಳ್ಳಿಯಿಂದ ಬಂದು ಎಲ್ಲೋ ಇದು ಮಾಡಿಕೊಂಡು ಟಿ ವಿ ಶೋಸ್ಗಳು ಮಾಡಿಕೊಂಡು. ಆಮೇಲೆ ನೀವೇ ನೋಡಿದಿರ ಟಿ ವಿ ಶೋಸ್ ಏನು ಕಮ್ಮಿನ, ಬೆಳಗ್ಗೆ ನೈಟು, ಅದು ಏನು ಡೇ ನೈಟ್ ಏನೂ ಗೊತ್ತಾಗಲ್ಲ. ಸ್ಟಾರ್ಟ್ ಆದರೆ ರಪ್ಪ ಅಂತ ಹೊಡಿತಾ ಇರಬೇಕು, ಇಲ್ಲ ಮಾಡಬೇಕು. ಐ ಥಿಂಕ್ ಇವತ್ತು ಅವ್ರಿಗೆ ಅದು ಇದೆ ಅಂದರೆ ಲೆಟ್ ಹಿಮ್ ಎಂಜಾಯ್. ಇಟ್ಸ್ ಅ ಬ್ಯೂಟಿಫುಲ್. ಇದು ಆ ಫ್ಯಾನ್ ಫಾಲೋಯಿಂಗು, ಇದು ಹೋಗಿದ ಕಡೆ ಫಂಕ್ಷನ್ಸ್ಗೆ ಒಳ್ಳೆ ರೆಮ್ಯುನರೇಷನ್ ಇದೆ ಅಂದರೆ ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್.